ಹರಿ. ಶಿವ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ. ಕಾಲಜ್ಞಾನವನ್ನು ರಚಿಸಿರ್ತಕ್ಕಂಥ ಬ್ರಹ್ಮಯ್ಯನವ್ರಿಗೂ ಹಿಂದೆ ರಚಿಸಿರ್ತಕ್ಕಂಥ ಶರಣರು ಇಂಥವರ ಕಾಲಜ್ಞಾನದಲ್ಲಿ ಏನು ಅಡಕಾಗಿದೆ ಅಂತ ಕೂಡ ನಾವು ಒಂದು ಸ್ವಲ್ಪ ಅದರ ಕಡೆ ವಿಶೇಷವಾಗಿ ಗಮನ ಹರಿಸಬೇಕಾಗತ್ತೆ. ಖಂಡಿತ. ಆ ಶರಣರ ಕಾಲಜ್ಞಾನದಲ್ಲಿ ಶರಣರು ಬರೆದಿರ್ತಕ್ಕಂಥ ಒಂದು ಅಂಶವನ್ನು ನೋಡಿ. ಹಣವು ಗಳಿಸಿದೆನೆಂದು ಹುಮ್ಮಿನಿಂದಿರಬೇಡ, ಅಹಂಕಾರದಿಂದ ಇರಬೇಡ. ಉಣಲಿಕ್ಕೆ ನಿನ್ನದಲ್ಲೋ ಅಣ್ಣ, ನಾಳೆ ದಣಿಗಳು ಬಂದಾರು ದಂತಾವ ಮುರಿದಾರು, ಹಲ್ಲುಗಳು ದುರಿಸ್ತಾರೆ. ನಾಳೆ ದಣಿಗಳು ಬಂದಾರು ದಂತಾವ ಮುರಿದಾರು, ಎಣಿಸೆಣಿಸಿ ಕೊಡಬೇಕು ಅಣ್ಣ. ಇದರ ಮಾರ್ಮಿಕತೆ ಏನು ಅಂದರೆ, ಬಿಡಿಸಿ ಹೇಳಿ ಸರ್. ಅಂದರೆ ಮುಂದಿನ ದಿನಗಳಲ್ಲಿ ಟ್ಯಾಕ್ಸ್ ಬರುತ್ತೆ ಅಂತ. ದಣಿಗಳಂದ್ರೆ ಇಲ್ಲಿ ಟ್ಯಾಕ್ಸ್, ಇವರು ಟ್ಯಾಕ್ಸ್ ಇಲಾಖೆ, ಇನ್ಕಮ್ ಟ್ಯಾಕ್ಸು ಮತ್ತೊಂದು ಟ್ಯಾಕ್ಸುಗಳು ಇಂಥವರೆಲ್ಲ ಬರ್ತಾರೆ, ಉದುರಿಸ್ಕೊಂಡು ಹೋಗ್ತಾರೆ. ಎಲ್ಲ ನಂದೇ ಅಂತ ಏನು ಬೀಗಕ್ಕೆ ಹೋಗಬೇಡ ಅಂತಕ್ಕಂಥ ಮಾರ್ಮಿಕವಾದ ಇದನ್ನ ಶರಣರ ಕಾಲಜ್ಞಾನದಲ್ಲಿ ಅಡಕ ಮಾಡಿರ್ತಕ್ಕಂಥದ್ದು. ಎಲ್ಲ ದೇವರ ಪೂಜೆ ನಿಲ್ಲುತ್ತಾ ಬರುತ್ತೈತೆ 11 ಅವತಾರವಣ್ಣ. ಇರೋದು ದಶಾವತಾರ, ಅದು ಬಿಟ್ಟರೆ ಬೇರೆ ಅವತಾರ ಇಲ್ಲ. ಈ ಎಲ್ಲ ಇಂಥ ಚಟುವಟಿಕೆಗಳು ಇಂಥವೆಲ್ಲ ಏನು ನಡೀತಾ ಇದೆಯೋ ಇದು 11ನೇ ಅವತಾರ. ಈ ವಿಶೇಷ ಮನುಷ್ಯರದು, ದುರ್ಬುದ್ಧಿ ಮನುಷ್ಯರ ಒಂದು ಅವತಾರ, ಇದು 11ನೇ ಅವತಾರ. ನಾಳೆ ಚನ್ನ ಬಸವಣ್ಣ ಹುಟ್ಟಿ ಬರುವಾಗ ಒಟ್ಟಾಗಿ ಉದುರ್ಯಾರೋ ಅಣ್ಣ, ಎಲ್ಲರೂ ಉದುರ್ಕೊಂಡು ಹೊರಟೋತೀರಾ ಅಂತಕ್ಕಂಥ ಒಂದು ಇದನ್ನು ಕೂಡ ಶರಣರ ಕಾಲಜ್ಞಾನದಲ್ಲಿ ಅಡಕ ಮಾಡಿದ್ದಾರೆ. ಅದಕ್ಕೆ ನೋಡಿ, ಈಗ ನಮ್ಮಲ್ಲಿ ಕನ್ನಡದಲ್ಲಿ ಸೋಮೇಶ್ವರ ಶತಕ ಅಂತಕ್ಕಂಥ ಶತಕಗಳು ಬರೆದಿರ್ತಕ್ಕಂಥ ಜ್ಞಾನಿಗಳು, ನಮ್ಮ ಈ ಸಾಹಿತಿಗಳಿದ್ದಾರೆ. ಕನ್ನಡದಲ್ಲಿ ಸೋಮೇಶ್ವರ ಶತಕ, ತೆಲುಗಿನಲ್ಲಿ ಸುಮತಿ ಶತಕ. ತೆಲುಗಿನಲ್ಲಿ ಆ ಸುಮತಿ ಅಂತಕ್ಕಂಥವ್ರು ಬರ್ಕೊಂಡು ಹೋಗಿದ್ದಾರೆ. ಸಿರಿದ ಒಚ್ಚಿನ ಒಚ್ಚುನು ಐಶ್ವರ್ಯದ ಬರುತ್ತೆ, ಸಲಲಿತ ಮುಗ ನಾರಿಕೇಳ ಸಲಿಲಮು ಭಂಗಿನ್. ಎಳ್ನೀರು ಮರದೊಳಗೆ, ಎಳ್ನೀರು ಬುಲ್ಡೆ ಒಳಗೆ ನೀರು ಹೆಂಗೋಗಿ ಎಳ್ನೀರು ತುಂಬ್ಕೊಂಡೈತೆ ಯಾರಾದ್ರೂ ಕಾಣ್ತದ? ಮರದ ಬುಡದಲ್ಲಿ ಹಿಂಗೆ ಕುತ್ಕೊಂಡು ನೋಡ್ರಿ, ಎಳ್ನೀರು ಹೆಂಗೋಗಿ ಸೇರ್ತಾ ಐತೆ ಅಂತ ಏನಾರ ಕಾಣ್ತದ? ನೀವು ಎಕ್ಸ್ರೇ ಮಾಡಿದ್ರೆ ಏನಾರ ಕಾಣುತ್ತಾ? ಇಲ್ಲ. ಆ ಎಳ್ನೀರನ್ನ ಒಡೆದ್ಬಿಟ್ಟು ಕೊಚ್ಚಿ ಕುಡಿಯೋಕೆ ಯಾರನ್ನ ಕೊಟ್ಟಾಗ, ಯಾ ಮರದಯ್ಯ ಇದು ಏನಯ್ಯ, ಎಂಥ ಸೀನಯ್ಯ, ತುಂಬ ಅಷ್ಟು ಎಳ್ನೀರೈತಲ್ಲಪ್ಪ, ಎಷ್ಟು ಚೆನ್ನಾಗೈತೆ ಅಂತ ಕೊಂಡಾಡ್ತೀವಿ. ಅದು ಅಂದರೆ ಎಳನೀರು ಬುರುಡೆ ಒಳಕಿ ಎಳನೀರು ಹೋಗಿ ಹೇಗೆ ತುಂಬಿಕೊಳ್ತದೆ ಅಂತ ನಮ್ಮ ಕಣ್ಣಿಗೆ ಕಾಣಲ್ಲ. ಈ ಐಶ್ವರ್ಯ ಅನ್ನೋದು ಮನುಷ್ಯನಿಗೆ ಹಂಗೆ ಬರುತ್ತಂತೆ. ಅರವಿಂದ್ ಅವರು ಇವತ್ತು ಹಿಂಗಿದ್ದೀರಾ, ನೀವು ನಾಳೆ ಕರೋಡ್ಪತಿಗಳಾಗಿ ಹೋಗ್ತೀರಾ, ಅದು ನಿಮಗೆ ಗೊತ್ತಿರಲ್ಲ. ಅಯ್ಯೋ ತಿರ್ಗಿ ನಾನು ಹೋದ ವರ್ಷ ಹಿಂಗಿದ್ದೆ, ಏನಿದು ಹಿಂಗೆ ಬಂದ್ಬಿಡ್ತು ಅಂತ ನೀವು ಆ ಬಂದಿದ್ದ ಐಶ್ವರ್ಯನ ತಲೆಬಾಗಿ ದುರಹಂಕಾರ ಪಡದೆ ಒಳ್ಳೆ ಥರದಲ್ಲಿ ಸ್ವೀಕರಿಸಿದ್ರೆ ಆ ಹಣ ನಿನ್ನಲ್ಲಿ ಉಳಿತದೆ. ಆ ಬಂದ ಹಣನ ಹೇಗೆ ಬಂತು ಅಂತ ನೀನು ಲೆಕ್ಕಾಚಾರ ಹಾಕದೆ ದುರಹಂಕಾರದಿಂದ ಬೀಗಿದ್ರೆ ಆ ಹಣ ಹೇಗೆ ಹೋಗುತ್ತೆ ಅನ್ನೋದಕ್ಕೂ ಇನ್ನೊಂದು ಲೈನ್ ಬರೀತಾರೆ. ಇದು ಹೇಳ್ತಾರೆ, ಸಿರಿದ ಒಚ್ಚಿನ ಒಚ್ಚನು ಸಲಲಿತ ಮಗ ನಾರಿಕೇಳ ಸಲಿಲಮು ಭಂಗಿನ್. ಸಿರಿದ ಪೋಯಿನ ಪೋವುನು, ಐಶ್ವರ್ಯ ಹೋಗೋದು ಹೋಗುತ್ತೆ. ಹೆಂಗೋಗುತ್ತೆ ಅಂತಂದರೆ, ಕರಿಮ್ರಿಂಗಿನ ವೆಲಗ ಬಂಡುಗದ ರಾಸುಮತಿ, ಆನೆ ನುಂಗಿದ ಬೇಲದಂಡನ ಥರ. ನೀವೆಲ್ಲೇ ನೋಡಿ, ಆನೆ ಇರೋ ಜಾಗದಲ್ಲಿ ಬೇಲ್ದಂಡು ಒಂದು ಕಡೆ ಸುರಿದ್ಬಿಡಿ, ಚೀಲ ತೊಗೊಂಡೋಗಿ, ಅದು ಒಂದೊಂದೇ ಬೇಲ್ದಂಡನ್ನ ಎತ್ತಿ ಸೊಂಡಲಲ್ಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ಒಳಕ್ಕೆ ಹಾಕುವಂಥದ್ದೆ. ಬೇಲ್ದಂಡುಗಳೆಲ್ಲ ನುಂಗ್ಬಿಡ್ತದೆ. ಬೆಳಗ್ಗೆ ಅದು ಹೊರಗಡೆ ತನ್ನ ವಿಸರ್ಜನೆ ಲದ್ದಿ ಇಡ ಅಂತ ಸಂದರ್ಭದಲ್ಲಿ ನಿನ್ನೆ ತಿಂದ ಎಲ್ಲ ಬೇಲ್ದಂಡುಗಳು ಬಿದ್ದುಬಿಡ್ತವೆ. ದಾರಿ ಒಳಗೆ ಹೋಗೋ ಹುಡುಗರು, ಅಯ್ಯೋ ಏಮ್ರ ಎಲಕ್ಕಾಯಿ ಪಡಿಂದ ಇಟ್ಲ, ಏನೋ ಬೇಲ್ದಂಡು ಹಿಂಗೆ ಬಿದ್ದೈತೆ ಅಂತ ಹೇಳ್ಬಿಟ್ಟು ಅದನ್ನು ಕೈಗೆ ಎತ್ಕೊಂಡು ಒಡೆದು ತಿನ್ನಾನ ಅಂತ ಹೊಡೆಯಕ್ಕೆ ಹೋಗ್ತಾರೆ. ಯಾವ ಬೇಲದ ಹಣ್ಣಿನ ಒಳಗೂ ಕೂಡ ಹಣ್ಣಿರಲ್ಲ, ಹಣ್ಣು ಭಸ್ಮ ಆಗೋಗಿರ್ತದೆ. ಅಂದರೆ ಮೇಲೆ ಪರಮಾಶ್ಚರ್ಯ, ಒಟ್ಟಂಗೆ ಇರ್ತದೆ, ಬ್ರೇಕ್ ಆಗಿರಲ್ಲ. ನೋಡಿದ್ರೆ ನಾರ್ಮಲ್ ಹೆಂಗೆ ಮಾರ್ಕೆಟಲ್ಲಿ ಮಾರ್ತಿರ್ತಾರೋ ಹಾಗೆ ಇರುತ್ತೆ. ಆದರೆ ಆ ಹಣ್ಣನ್ನು ಒಡೆದಾಗ ಒಳಗಡೆ ಹಣ್ಣಿರಲ್ಲ, ಬರೀ ಚಿಪ್ಪಿರುತ್ತೆ, ಟೊಳ್ಳಿರುತ್ತೆ. ಅದು ಯಾವ ರೀತಿ ಸರ್? ಅದು ನೋಡಿ, ಅದೇ ಪರಮಾಶ್ಚರ್ಯ. ಆ ಒಂದು ವಚನ ಬರೆಯೋದಕ್ಕೆ ಇದು ಸ್ಫೂರ್ತಿ. ಸಿರಿದ ಒಚ್ಚಿನ ಒಚ್ಚುನು
ಸಲನಿತ ಮಗ ನಾರಿಕೇಳ ಸಲಿಲಮು ಭಂಗಿನ್ ಸಿರಿದ ಪೋಯಿನ ಪೋವುನು ಕರಿಮ್ರಿಂಗಿನ ಬೆಲಗ ಬಂಡುಗ ತರ ಸುಮತಿ. ಐಶ್ವರ್ಯ ಅನ್ನೋದು ಎಳ್ನೀರು ಬುಲ್ಡೆ ಒಳಗೆ ಹೆಂಗೆ ನೀರು ಹೋಗಿ ತುಂಬ್ಕೊಂಡು ಹೋದಂಗೆ ಐಶ್ವರ್ಯ ಬರ್ತದೆ. ದುರಹಂಕಾರ ಪಟ್ಟರೆ ಆನೆ ಹಿಂದೆ ಅದರ ಲದ್ದಿ ಒಳಗಡೆ ಬೇಲ್ದಂಡು ಹೋದಂಗೆ ನಿನ್ನ ಆಸ್ತಿ ಹೊರಟೋತದೋ, ದುರಹಂಕಾರ ಬೀಳಬೇಡವೋ ಅಂತಕ್ಕಂಥ ಮಾತನ್ನು ಎಚ್ಚರಿಸಿರ್ತಕ್ಕಂಥದ್ದು. ಇದು ನೀವು ಹಿಂದಕ್ಕೆ ಹೋಗ್ದಂಗೆಲ್ಲನೂ ಮಹಾನ್ ಪುರುಷರು, ಪುಣ್ಯ ಪುರುಷರು ಹೇಳಿರ್ತಕ್ಕಂಥ ಮಾತುಗಳನ್ನು ಇವತ್ತು ಭಾಳಷ್ಟು ಜನ ಅದನ್ನು ದುರಹಂಕಾರವಾಗಿ ಕಾಣ್ತಾರೆ. ಎಲ್ಲೋ ಒಂದು ಅಗೋಚರವಾದ ಶಕ್ತಿ, ಅದನ್ನು ನೀವು ದೇವರು ಅಂತೀರೋ, ಪ್ರಕೃತಿ ಅಂತೀರೋ, ಅದು ಜನತೆಗೆ ಬಿಟ್ಟಿದ್ದು, ಅದನ್ನು ಸ್ವೀಕರಿಸ್ತಕ್ಕಂಥದ್ದು ವೀಕ್ಷಕರಿಗೆ ಬಿಟ್ಟಿದ್ದು. ಬೇಕಾದಷ್ಟು ಜನ ಅರ್ಥ ಮಾಡ್ಕೊಳ್ಳೋದು ಏನೇನೋ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ, ಬೇಕಿಲ್ಲ. ತಾನು ಬಹಳಷ್ಟು ಆಧ್ಯಾತ್ಮದ ದಿಕ್ಕಿನಲ್ಲಿ ಅಪಾರವಾದ ಜ್ಞಾನ ಪಡೆದಿದ್ದು, ಅದರ ಬಗ್ಗೆ ನಾನು ಹೆಚ್ಚಿಗೆ ಗೊತ್ತಿದ್ರೆ ಮಾತಾಡ್ಬೋದೇ ಹೊರತು ಸುಮ್ಮನೆ ಯಾರ್ಯಾರ್ದೋ ಏನೂ ತಿಳ್ಕೊಳ್ಳದೆ ಇನ್ನೊಬ್ಬರ ಬಗ್ಗೆ ಇನ್ನೊಂದರ ಬಗ್ಗೆ ಟೀಕೆ ಮಾಡೋದಕ್ಕೆ ಖಂಡಿತ ಮಾಡಬಾರ್ದು. ಅದು ಒಳ್ಳೇದಲ್ಲ ಅಂತ. ನಿನಗೆ ಕೈ ಬೀಸ ಹಕ್ಕಿದೆ, ಕೈ ಬೀಸ ಹಕ್ಕಿದೆ. ನಿನ್ನ ಸ್ವಾತಂತ್ರ್ಯನ ಯಾರೂ ನಿನ್ನ ಪ್ರಶ್ನೆ ಮಾಡಲ್ಲ. ನೀನು ಕೈ ಬೀಸ್ಕೊಂಡೇ ಹೋಗು, ಆದರೆ ನೀನು ಬೀಸ ಕೈ ಇನ್ನೊಬ್ಬರು ಮುಖಕ್ಕೆ ತಗಲ್ದಂಗೆ ನೋಡ್ಕೊ ಅಷ್ಟೇ. ಅದಿರಬೇಕು ಮನುಷ್ಯನಿಗೆ. ಅದಿದ್ದರೆ ಅದು ಒಳ್ಳೆಯದಾಗತ್ತೆ. ಪಾಪ ಹೆಚ್ಚಾಯಿತು ಪ್ರಳಯವೂ ಒದಗೀತು, ಪಾಪ ಹೆಚ್ಚಾಯಿತು ಪ್ರಳಯವೂ ಒದಗೀತು. ಕಲಿಯುಗದ ಕಲಿ ಆಟ ಕಣ್ಣ, ಕಲಿಯುಗದ ಕಲಿ ಆಟ ಕಣ್ಣ. ಶೆಟ್ಟಿ ಸಾಹುಕಾರರು ಬಿಟ್ಟಾರು ವ್ಯವಹಾರ, ಪಟ್ಟಣ ಹಾಳಾದ ಬಣ್ಣ. ರೊಕ್ಕ ಹಾಳಾದೀತು ದಿಕ್ಕಿಲ್ಲದಾಯಿತು, ಮರ್ತ್ಯದ ಜನರಿಗೇಳಣ್ಣ. ನೋಡಿ, ಮುಂದೆ ಈ ಒಂದು ಆರ್ಥಿಕ ಸಂಕಷ್ಟಗಳನ್ನು ನಾವೀಗ ಎದುರಿಸ್ತೀವಿ. ಅದನ್ನು ಈಗಾಗಲೇ ಅದನ್ನು ಬರೆದಿದ್ದಾರೆ. ಹೊಣಗಿ ದಿಕ್ಕಿಲ್ಲ ಮಣ್ಣು ಕೊಡುವವರಿಲ್ಲ, ಭೂಮಿ ಮೈಲ ಬಿದ್ದು ಉರುಳಾಡಿರಣ್ಣ. ಇನ್ನೇನು ಬೆಳೆ ಇಡೋಕ್ಕೆ ಒಂದು ಇದಿಲ್ಲ ಅಂತಂದರೆ ಆ ಭೂಮಿ ಒಳಗಡೆ ಉರುಳಾಡಬೇಕಷ್ಟೇ ಪರಿಸ್ಥಿತಿ. ಅಬೋ ಅಂತ ಅಂದ್ಕೊಂಡು ಹೊಟ್ಟೆ ಕೈಯಲ್ಲಿ ಹಿಡ್ಕೊಂಡು ಉರುಳಾಡಬೇಕಾದ ಪರಿಸ್ಥಿತಿ ಬರ್ತದೆ. ಉತ್ತರ ದೇಶದ ಹಾವಳಿ ಬಂದೀತು, ಆಗಲೇ ಹೇಳ್ತಿದ್ರು. ಉತ್ತರ ದೇಶದ ಹಾವಳಿ ಬಂದೀತು ಅಂತಂದರೆ ಈ ಕಡೆ ಉತ್ತರ ಭಾರತದ ಜನಗಳ ಹಾವಳಿ ನಮಗೆ ಶುರುವಾಗತ್ತೆ. ಯಾಕೆಂದರೆ ಉತ್ತರ ಭಾರತ ಮುಂದಿನ ದಿನಗಳಲ್ಲಿ ಉಳಿಯೋ ಸಾಧ್ಯತೆಗಳಿಲ್ಲ. ಹಿಂದೇನೆ ನಾನು ಒಂದು ಸರಿ ಇದನ್ನು ಪ್ರಸ್ತಾಪ ಮಾಡಿ ಹೇಳಿದ್ದೀನಿ. ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿರಲ್ಲ, ಬೆಂಗಳೂರಿಗೆ ಬರಬಹುದು. ಹಂಗಾಗಿ ಉತ್ತರದ ಹಾವಳಿ ನಮಗೆ ಜಾಸ್ತಿ ಆಗುತ್ತೆ. ಕಷ್ಟವು ಮರ್ತ್ಯ ಲೋಕಕ್ಕೇಳಣ್ಣ, ಈ ಭೂಲೋಕಕ್ಕೆ ಕಷ್ಟವು ಜಾಸ್ತಿ ಆಗುತ್ತೆ. ಕರ್ಮದ ಲೋಕಕ್ಕೆ ಮರ್ಮನವ ತಂದಾನು, ಧರ್ಮವು ನೀವು ತಿಳಿಯಬೇಕಣ್ಣ. ಈರೇಳು ಲೋಕಕ್ಕೆ ಮುಸುಕಿಯಾಗುವುದು, ಬಲ್ಲಿದರಿಗೆ ಬಹಳ ಗೋಳ ಬಂತಣ್ಣ. ಈ ಇರತಕ್ಕಂಥ ಧನಿಕರು ಅಂತ ಏನು ಅನ್ಕೊತಾರೋ ಅವರು ಭಾರಿ ಸಂಕಷ್ಟಗಳನ್ನ ಮುಂದಕ್ಕೆ ಎದುರಿಸ್ತಾರೆ. 8 ದಿಕ್ಕಿಗೆಲ್ಲ ಬೊಬ್ಬಿಯು ಬಂದು ಪೊಡವಿ ಪಾಲಕರಿಗೆ ಹಾಳಾಗಲೇಕಣ್ಣ. 18 ಜಾತಿಗೆ ಗದ್ದಲ ಬಂದೀತು, 18 ಜಾತಿಗೆ ಗದ್ದಲ ಬಂದೀತು. ಯೋಗಿ ಮುನಿ ಸಾಧು ಸಂತರನ್ನೆಲ್ಲ ಮೂಲ ಮಂತ್ರದ ಲೆಕ್ಕ ಕೇಳುತ್ತಾರಣ್ಣ. ಸಾರಿ ಹೇಳಿದ ವಾಕ್ಯ ಶಿವನಾಣೆ ಸಟೆಯಲ್ಲ, ಹುಯ್ಯಲೋ ಡಂಗೂರವ. ನೋಡಿ ಹೇಳ್ತಾನೆ ಹಂಗೆ, ಸಾರಿ ಹೇಳಿದ ವಾಕ್ಯ ಶಿವನಾಣೆ ಸಟೆಯಲ್ಲ, ಹುಯ್ಯಲೋ ಡಂಗೂರವ. ಇದು ಸುಳ್ಳೆಂದರೆ ಶ್ವಾನ ಸೂರಕ ಜನ್ಮವು. ಇದನ್ನು ಸುಳ್ಳು ಅಂತ ಹಳ್ಳಗಳಿದ್ರೆ ನಾಯಿ ಜನ್ಮ ಪಡ್ಕೋತೀರಾ. ಹುಯ್ಯಲೋ ಡಂಗೂರವ. ಇದನ್ನು ನಿಂದ್ಯ ಮಾಡಲು ಪಿತೃಮಾತೃ ದೋಹವು. ಇದನ್ನೇನನ್ನ ನಿಂದ್ಯ ಮಾಡಿದ್ರೆ ಇದು ಮಾತಾಪಿತೃಗಳ ದ್ರೋಹ. ಹುಯ್ಯಲೋ ಡಂಗೂರವ. ಅಜ್ಞಾನದಿಂ ಜರಿದೊಡೆ, ಅಜ್ಞಾನದಿಂದ ಏನಾದರೂ ಜರಿದರೆ ಭವ ನರಕವು, ಭವ ನರಕವು. ಹುಯ್ಯಲೋ ಡಂಗೂರವ. ಇದು ಶರಣರ ಕಾಲಜ್ಞಾನದಲ್ಲಿ ಇವತ್ತಿನ ಒಂದು ಸ್ಥಿತಿಗತಿಗಳ ಬಗ್ಗೆ ಬರೆದಿರ್ತಕ್ಕಂಥದ್ದು.